ಪ್ರೋಟೀನ್ ಪೌಡರ್ ತಗೊಳ್ಳೋದು ಈಸಿ, ಆದ್ರೆ ಲಾಸ್ಟ್ ಇಯರ್ ನಮ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಪಬ್ಲಿಷ್ ಮಾಡಿರೋ ರಿಪೋರ್ಟ್ ಪ್ರಕಾರ ದೇ ಸಜೆಸ್ಟ್ ಯು ಅವಾಯ್ಡ್ ಪ್ರೋಟೀನ್ ಪೌಡರ್ ಕನ್ಸಂಪ್ಷನ್ ಆನ್ ಅ ರೆಗ್ಯುಲರ್ ಬೇಸಿಸ್. ಭಾರತದ ಪ್ರೋಟೀನ್ ಕತೆ. ನಮ್ ದೇಶದಲ್ಲಿ ಅಂದಾಜು 80% ಜನ ದಿನಕ್ಕೆ ಬೇಕಾದಷ್ಟು ಪ್ರೋಟೀನ್ ನ ತಿಂತಾ ಇರಲ್ಲ. ಅದ್ರ ಜೊತೆಗೆ 90% ಜನರಿಗೆ ಅವರ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅಂತ ಗೊತ್ತೇ ಇರಲ್ಲ. ಸೊ ಈಗ ನಾವು ಎವ್ರಿ ಡೇ ನಮ್ಮ ಪ್ರೋಟೀನ್ ಇಂಟೆಕ್ ನ ಫುಲ್ಫಿಲ್ ಮಾಡ್ಕೋಬಹುದು. ಹೇಗೆ ಅಂತೀರಾ? ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳಿ ಬರೀಬೇಡ, ಕಣ್ಣಾರೆ ನೀನೇನ್ ನೋಡ್ಬರಿ, ಅದಕ್ಕೊಂದು ತೂಕ ಇರುತ್ತೆ. ಯಾವತ್ತಾದ್ರೂ ಕೇಳಿದೀರಾ ಲೈಕ್ ಒಂದು ವೆಜಿಟೇರಿಯನ್ ಸ್ಟಾಲ್ ಅಲ್ಲಿ ಹೈ ಪ್ರೋಟೀನ್ ರಿಚ್ ಆಗಿರೋ ಫುಡ್ ನ ಮಾತ್ರ ಸೆಲ್ ಮಾಡ್ತಾರೆ ಅಂತ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ವೆಲ್, ಇವತ್ತು ಒಂದು ಸ್ಟಾಲ್ ಹತ್ರ ಹೋಗ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇಟ್ಸ್ ಯೂನಿಕ್. ಪುಷ್ಟಿಯಲ್ಲಿ ಏನಂದ್ರೆ ನಾವು ಲೋಕಲಿ ಸೋರ್ಸ್ಡ್ ಇಂಗ್ರೀಡಿಯೆಂಟ್ಸ್, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಯಾವುದೇ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಆಗ್ಲಿ ಅಥವಾ ಪ್ಯಾಕೇಜ್ಡ್ ಪ್ರೊಸೆಸ್ಡ್ ಫುಡ್ ಯೂಸ್ ಮಾಡ್ತೀರಾ, ಇಂಡಿಯನ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್ ಅಲ್ಲೇನೆ ನಾವು ಪ್ರೋಟೀನ್ ರಿಚ್ ಫುಡ್ ನ ರೆಸಿಪೀಸ್ ಅನ್ನ ಮಾಡಿ, ವಿಚ್ ಇನ್ಕ್ಲೂಡ್ಸ್ ಸ್ಪ್ರೌಟ್ಸ್ ಇರ್ಬೋದು, ಚಿಕ್ ಪಿ, ರಾಜ್ಮಾ, ಸೋಯಾ ಚಂಕ್ಸ್, ಮತ್ತೆ ಹಲವು ತರದಂತ ಲೆಂಟಿಲ್ಸ್ ಮತ್ತೆ ಫೈಬರ್ ರಿಚ್ ಇರುವಂತ ಫುಡ್ ಅನ್ನ ನಾವು ನಮ್ಮ ರೆಸಿಪೀಸ್ ಅಲ್ಲಿ ಇನ್ಕ್ಲೂಡ್ ಮಾಡಿ ಜನಕ್ಕೆ ಕೊಡ್ಬೇಕಂತ ವರ್ಕ್ ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ತಿಂತಿರೋ ಫುಡ್ ಅಲ್ಲಿ ಪ್ರತಿಯೊಂದು ಮೀಲು ನೀವು ತಿನ್ನುವಾಗ ನಾನು ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ಎಷ್ಟು ಪ್ರೋಟೀನ್ ನನಗೆ ಸಿಗ್ತಿದೆ, ನನಗೆ ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು 70 kg ಇದ್ರೆ ಅವರಿಗೆ ಅವ್ರ ಸೆಡೆಂಟರಿ ಲೈಫ್ ಸ್ಟೈಲ್ ಇದ್ರು ಕೂಡ 0.8 ಅಥವಾ 1x ಪ್ರೋಟೀನ್ ಬೇಕಾಗತ್ತೆ. ಸೊ ಅಂದ್ರೆ 70 ಗ್ರಾಮ್ ಪ್ರೋಟೀನ್ ಬೇಕು. ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ, ನಿಮ್ಗೆ ಬೇಕಾಗಿರುವಂತ ಪ್ರೋಟೀನ್ ಸಿಗ್ತಿದ್ಯಾ ಅಂಡ್ ಈಸ್ ದಾಟ್ ವಿತ್ ಇನ್ ಯೋರ್ ಕ್ಯಾಲರಿ ಲಿಮಿಟ್. ಇವಾಗ ಒಂದ್ 70 kgs ಇರೋರು ಒಂದ್ 2000ದಿಂದ 2100 ಕ್ಯಾಲರಿ ತಿನ್ಬೋದು ಅಂತಿದ್ರೆ ಅಷ್ಟ್ರೊಳಗೆ ನಿಮ್ಮ ಪ್ರೋಟೀನ್ ಬೇಕಾಗಿರುವಂತದ್ದು ಸಿಗ್ತಿದ್ಯಾ ಅಂತ ನೀವು ನೋಡ್ಕೊಂಡು ನಿಮಗೆ ಗೊತ್ತಾಗತ್ತೆ ಅವಾಗ ನೀವು ತಿಂತಿರೋ ಫುಡ್ ಸರಿ ಇದೆಯಾ ಇಲ್ವಾ ಅಂತ. ಅದು ಇವೆನ್ಚುಲಿ ನಿಮ್ಮ ಡಯಾಬಿಟಿಸ್ ಇರ್ಬೋದು, ಒಬಿಸಿಟಿ ಇರ್ಬೋದು, ಅದು ಆಗದೆ ಇರೋ ಹಾಗೆ ತಡೆಯುತ್ತೆ. ಸೊ ಪುಷ್ಟಿ ಇದು ಅವೇರ್ನೆಸ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಫಸ್ಟ್ ಗೋಲು. ಅದಾದ್ಮೇಲೆ ಈಸಿಲಿ ಆಕ್ಸೆಸಿಬಲ್. ಇವಾಗ ನೀವು ಮನೆಯಲ್ಲೇ ಇದನ್ನ ಮಾಡ್ಕೊಂಡು ತಿನ್ಬೇಕಂದ್ರೆ ತುಂಬಾ ಕಷ್ಟ. ನೆನೆಸ್ಬೇಕು, ಸ್ಪ್ರೌಟಿಂಗ್ 2 ದಿನ ಟೈಮ್ ಕೊಡಬೇಕು, ಅಥವಾ ಬೆಳಿಗ್ಗೆ ಎದ್ದು ಒಬ್ರಿಗೋಸ್ಕರ ಕಾಳನ್ ಬೇಯಿಸಿ ತರಕಾರಿನ ಕಟ್ ಮಾಡಿ ಮಾಡೋದ್ ಕಷ್ಟ, ಒಬ್ರಿಗೆ ಇಬ್ರಿಗೋಸ್ಕರ. ಸೊ ಈಸಿಯರ್ ಆಪ್ಷನ್ ಇಸ್, ನೀವು ನಮ್ಮ ಸ್ಟೋರ್ ನ್ಯೂ BL ರೋಡ್ ಕಲ್ಟ್ ಜಿಮ್ ಕೆಳಗಡೆ ಇದೆ. ಸೊ ಇಲ್ಲಿ ನೀವು ನಾರ್ತ್ ಬೆಂಗಳೂರು ಎಸ್ಪೆಷಲಿ ಇಲ್ಲಿ ಬಂದು ತಿನ್ಬೋದು, ಅಥವಾ ಸ್ವಿಗ್ಗಿ ಝೊಮ್ಯಾಟೋ ಕೂಡ ನಾವು ಅವೈಲೇಬಲ್ ಇದೀವಿ. ನೀವು ಅಲ್ಲಿಂದ ಪುಷ್ಟಿ ಪ್ರೋಟೀನ್ ರಿಚ್ ಫುಡ್ ಅಂತ ನೀವು ಹುಡುಕಿ ಅಲ್ಲಿಂದ ಆರ್ಡರ್ ಮಾಡಿದ್ರೆ ನಿಮಗೆ ಪರ್ ಮೀಲ್ ನಿಮಗೆ ಎಷ್ಟು ಕ್ಯಾಲರಿ ಎಷ್ಟು ಪ್ರೋಟೀನ್ ಇದೆ ಅಂತ ನಿಮಗೆ ಗೊತ್ತಾಗೋ ತರ ಆಗುತ್ತೆ. ಇದರಿಂದ ನಮ್ಮ ಏನ್ ಅಚೀವ್ ಮಾಡ್ಬೇಕಂತಿದೀವಿ ಅಂದ್ರೆ, ನಾನು ಏನ್ ಹೇಳಿದೆ ಅವಾಗಲೇ 73% ಆಫ್ ಇಂಡಿಯನ್ಸ್ ಆರ್ ಪ್ರೋಟೀನ್ ಡೆಫಿಷಿಯಂಟ್ ಅಂತ, ನಾವು ಅದನ್ನ ಚೇಂಜ್ ಮಾಡಬೇಕು. ಈ ಪರ್ಸೆಂಟೇಜ್ ಕಡಿಮೆ ಆಗ್ಬೇಕು. ವಿ ಡೆಫಿನೆಟ್ಲಿ ಡು ನಾಟ್ ವಾಂಟ್ ಟು ಬಿ ನೋನ್ ಆಸ್ ಅ ಕಂಟ್ರಿ ಹೂ ಇಸ್ ದ ಲೀಡರ್ ಇನ್ ಡಯಾಬಿಟೀಸ್. ನಾವು ಈ ರೀತಿ ಮಾಡೋದಿಲ್ಲ. ಅದನ್ನ ಚೇಂಜ್ ಮಾಡ್ಬೇಕಂತ ನಾವು ಎಫರ್ಟ್ ಹಾಕ್ತಾ ಇದೀವಿ. ಮತ್ತೆ ಇನ್ನೊಂದು ಟ್ರಿಗರಿಂಗ್ ಫ್ಯಾಕ್ಟರ್ ಏನಿತ್ತು ನಮಗೆ ಅಂದ್ರೆ, ಲಾಸ್ಟ್ ಇಯರ್ ಒಲಿಂಪಿಕ್ಸ್ ನೀವು ರಿಸಲ್ಟ್ಸ್ ನೋಡಿದ್ರೆ, ಇಂಡಿಯಾದಿಂದ ಲೈಕ್ ಬೀಯಿಂಗ್ ದ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್, ನಮಗೆ ಕೇವಲ 5 ರಿಂದ 6 ಮೆಡಲ್ ಅಷ್ಟೇ ಬಂತು. ಅದರಲ್ಲಿ ಮೋಸ್ಟ್ಲಿ ಬ್ರಾನ್ಸ್ ಇತ್ತು. ಅದೇನ್ ನಮಗಿಂತ ಲೆಸ್ ಪಾಪ್ಯುಲೇಟೆಡ್ ಕಂಟ್ರಿ ಲೈಕ್ US ಆರ್ ಚೈನಾ ನೀವು ತಗೊಂಡ್ರು ಕೂಡ ಅವರು 300, 290 ಅಥವಾ 190 ನಂಬರ್ ಆಫ್ ಮೆಡಲ್ಸ್ ತಗೊಂಡಿದ್ದಾರೆ. ಸೊ ವೈ ಇಸ್ ಇಂಡಿಯಾ ಲ್ಯಾಗಿಂಗ್ ಬಿಹೈಂಡ್ ಇನ್ ಟರ್ಮ್ಸ್ ಆಫ್ ಅವರ್ ಫಿಟ್ನೆಸ್ ಸ್ಪೋರ್ಟ್ಸ್? ಸೊ ಇನ್ನೊಂದು ನಾನು ಏನ್ ಎನ್ಕರೇಜ್ ಮಾಡ್ತೀನಿ ಅಂದ್ರೆ, ಎನಿ ಚಿಲ್ಡ್ರನ್ ಅಂಡ್ ಈವನ್ ಅಡಲ್ಟ್ಸ್ ಹೂ ಆರ್ ಆಕ್ಟಿವ್, who have an active lifestyle, and I suggest everybody should have an active lifestyle. So ನಿಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆದ್ಮೇಲೆ, ನಿಮ್ಮ ಜಿಮ್ ಸೆಷನ್ಸ್ ಆದ್ಮೇಲೆ ಪ್ಲೀಸ್ ಪ್ರೋಟೀನ್ ಕನ್ಸ್ಯೂಮ್, ಪ್ರೋಟೀನ್ ರಿಚ್ ಫುಡ್ ನ ಕನ್ಸ್ಯೂಮ್ ಮಾಡಿ. ಅಂಡ್ ಪ್ರೋಟೀನ್ ಪೌಡರ್ ತಗೊಳ್ಳೋದು ಈಸಿ, ಆದ್ರೆ ಲಾಸ್ಟ್ ಇಯರ್ ನಮ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಪಬ್ಲಿಷ್ ಮಾಡಿರೋ ರಿಪೋರ್ಟ್ ಪ್ರಕಾರ ದೇ ಸಜೆಸ್ಟ್ ಯು ಅವಾಯ್ಡ್ protein powder consumption on a regular basis. Once in a while it is okay, ಅಥವಾ top performing athletes, heavy lift weighters ಗೆ okay, ಬಟ್ ರೆಗ್ಯುಲರ್ ಬೇಸಿಸ್ ಅಲ್ಲಿ ಪ್ರೋಟೀನ್ ಪೌಡರ್ ಗಿಂತ ನ್ಯಾಚುರಲ್ ಫುಡ್ ಇಂದಾನೆ ನೀವು ಪ್ರೋಟೀನ್ ಆದಷ್ಟು ತಗೊಂಡ್ರೆ ದಟ್ ಈಸ್ ಗುಡ್ ಅಂಡ್ ರಿಲೇಟಿವ್ಲಿ ಹೆಲ್ದಿಯರ್ ಆಲ್ಸೋ. ಸೊ ಸ್ಟಾಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಹೈಜೀನ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂಡ್ ಫುಡ್ಸ್ ನ ಫ್ರೆಶ್ ಆಗಿ ಸರ್ವ್ ಮಾಡ್ತಿದ್ದಾರೆ. ಇಲ್ಲಿ ಐಟಮ್ಸ್ ಖಾಲಿ ಆಗ್ತಿದ್ದಂಗೆನೆ ನೆಕ್ಸ್ಟ್ ಬ್ಯಾಚಸ್ ಇಂದ ಫ್ರೆಶ್ ಆಗಿ ಐಟಮ್ಸ್ ಬಂದು ರೀಫಿಲ್ ಆಗ್ತಿರುತ್ತೆ. ಈ ಸ್ಟಾಲ್ ಮೆನ್ಯೂ ಅಲ್ಲಿ 7 ಟೈಪ್ಸ್ ಆಫ್ ಕ್ಯಾಟಗರಿ ಇದೆ. ಅದರಲ್ಲಿ ಪ್ರೋಟೀನ್ ಬೌಲ್ ಇಂದ ಕಸ್ಟಮೈಸ್ ವರ್ಗು ಚಾಯ್ಸಸ್ ಇದೆ. ಇಷ್ಟು ಐಟಮ್ಸ್ ಅಲ್ಲಿ ನನಗೆ ಸುನಿಲ್ ಶಿವರಾಮ್ ಅವರು ಅವರ ಪರ್ಸನಲ್ ಫೇವರೇಟ್ಸ್ ಫುಡ್ ನ ಸಜೆಸ್ಟ್ ಮಾಡಿದ್ರು.
ಅದರಲ್ಲಿ ಫಸ್ಟ್ ಒನ್ ಅವ್ರು ಹೇಳಿದ್ದು ಸ್ಪ್ರೌಟ್ಸ್ ಅಂಡ್ ಪನೀರ್ ಬೌಲ್, ಎರಡನೇದು ಸೋಯಾಬೀನ್ ಸಲಾಡ್ ಬೌಲ್, ಅಂಡ್ ಲಾಸ್ಟ್ ಒನ್ ಇಂಡೋ ಮೆಕ್ಸಿಕನ್ ರೆಡ್ ಪೀಸ್ ಸಲಾಡ್. ಈ ಮೂರನ್ನು ನಾನು ಟ್ರೈ ಮಾಡಿದೆ. ಟೇಸ್ಟ್ ವೈಸ್ ಅಂತೂ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಅಂಡ್ ಆ ಫ್ರೆಶ್ನೆಸ್ ನ ನಾವು ಫೀಲ್ ಮಾಡಬಹುದು. ನನಗೆ ಇಷ್ಟ ಐಟಮ್ಸ್ ಅಲ್ಲಿ ತುಂಬಾ ಪರ್ಸನಲಿ ಇಷ್ಟ ಆಗಿದ್ದು ಇಂಡೋ ಮೆಕ್ಸಿಕನ್ ರೆಡ್ ಪೀಸ್ ಸಲಾಡ್. ಯಾಕಂತ ಅಂದ್ರೆ ಅದರಲ್ಲಿ ತುಂಬಾ ಹೈ ರಿಚ್ ಪ್ರೋಟೀನ್ ಇಂಗ್ರೀಡಿಯೆಂಟ್ಸ್ ಇತ್ತು, ಸೊ ಫ್ಲೇವರ್ಫುಲ್ ಜಾಸ್ತಿ ಇತ್ತು. ಸರ್, ನಿಮ್ ಸ್ಟಾಲ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ರೀಸನ್ ನಿಮ್ಗೆ ಇನ್ಸ್ಪೈರ್ಡ್ ಆಯ್ತು? ಓಕೆ, ನಾವು ಪುಷ್ಟಿ ಸ್ಟಾರ್ಟ್ ಮಾಡಕ್ಕೆ ಕರೆಂಟ್ ಸಿಚುವೇಶನ್ ಏನಿದೆ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಮೋಸ್ಟ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ನಮಗೆ ಹೆಲ್ದಿ ಫುಡ್ ಎಲ್ಲೂ ಸಿಗೋದಿಲ್ಲ. ನಾವು ಮನೆಯಿಂದ ಹೊರಗೆ ಬಂದ ತಕ್ಷಣ ನಮಗೆ ಸಿಗುವಂತ ನೇಮ್ಸ್ ಆಗ್ಲಿ ಫುಡ್ ಆಗ್ಲಿ ಅಂದ್ರೆ ನಮ್ ಮೆಕ್ಡಾನಲ್ಡ್ಸ್ ಇರ್ಬೋದು, ಪಿಜ್ಜಾ ಹಟ್, ಡಾಮಿನೋಸ್, ಈ ತರ ಪ್ಯಾಕೇಜ್ಡ್ ಹೈಲಿ ಪ್ರಾಸೆಸ್ಡ್ ಫುಡ್ ನಮಗೆ ದಟ್ ಸೀಮ್ಸ್ ಟು ಬಿ ದಿ ಓನ್ಲಿ ಆಪ್ಷನ್. ಬೆಸ್ಟ್ ಕೇಸ್ ಅಂದ್ರೆ ನಾವು ಯಾವ್ದೋ ಒಂದು ಉಡುಪಿ ಗ್ರ್ಯಾಂಡ್ ಅಥವಾ ಸಾಗರ್ ಹೋಟ್ಲಿಗೆ ಹೋಗಿ ತಿನ್ಬೋದು. ಇದರಿಂದ ಏನಾಗ್ತಿದೆ ಅಂದ್ರೆ ನಮಗೆ ಹೈ ಕೊಲೆಸ್ಟ್ರಾಲ್ ಮತ್ತೆ ಹೈ ಕಾರ್ಬೋಹೈಡ್ರೇಟ್ ಫುಡ್ ಸಿಗ್ತಿದೆ. ನಮಗೆ ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀವಿ ಅಂತಾಗ್ಲಿ ಅಥವಾ ಎಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತೀವಿ ಅಂತಾಗ್ಲಿ ನಮಗೆ ಗೊತ್ತಾಗ್ತಿಲ್ಲ. ಸೊ ಇದರದ್ದು ಇಂಪ್ಯಾಕ್ಟ್ ಏನಿದೆ ಅಂದ್ರೆ ಆಲ್ಮೋಸ್ಟ್ 73% ಆಫ್ ಇಂಡಿಯನ್ಸ್ ಆಸ್ ಆಫ್ ಟುಡೇ ನಮಗೆ ಗೊತ್ತೇ ಇಲ್ಲ ಎಷ್ಟು ಪ್ರೋಟೀನ್ ನಾವು ತಿನ್ಬೇಕು. ಒಬ್ರಿಗೆ ಆ ಏಜ್ ಮೇಲಾಗ್ಲಿ ಅವ್ರ ಬಾಡಿ ವೇಟ್ ಮೇಲಾಗ್ಲಿ ಎಷ್ಟು ದಿನದಲ್ಲಿ ಅವ್ರು ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು ಮತ್ತೆ ಪ್ರೋಟೀನ್ ಸೋರ್ಸಸ್ ಏನಿದೆ ಅವರಿಗೆ ಅಂತ ನಾಲೆಡ್ಜ್ ಇಲ್ಲ. ನಾವ್ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೋಸ್ಕರ ಪುಷ್ಟಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಸ್ಟಾಲ್ ನ ಸ್ಪೆಷಲ್ ಡಿಶ್ ಯಾವುದು ಅಂಡ್ ಜನ ಯಾವ್ದನ್ನ ಜಾಸ್ತಿ ಆರ್ಡರ್ ಮಾಡ್ತಾರೆ? ಈ ಸ್ಟಾಲ್ ಅಲ್ಲಿ ಸ್ಪೆಷಲ್ ಡಿಶ್ ಅಂದ್ರೆ ಒಂದ್ ಎರಡು ಅಂತ ಹೇಳ್ತೀನಿ. ಒಂದು ಚಿಕ್ಪಿ ಅಂಡ್ ಪನೀರ್ ಅಥವಾ ಚಿಕ್ಪಿ ಮತ್ತೆ ತೋಫು. ಅದು ಸೇಮ್ ಪ್ರಿಟಿ ಮಚ್ ಸೇಮ್ ಡಿಶ್. ಒಂದು ಪನೀರ್ದೇನಿದೆ ಅದು ನಾನ್ ವೀಗನ್ ಆಪ್ಷನ್, ಅದ್ರಲ್ಲಿ ನಾವು ತೋಫು ಹಾಕಿದ್ರೆ ಅದು ವೀಗನ್ ಆಪ್ಷನ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಮಸಾಲಾ ಸೋಯಾ ಚಂಕ್ಸ್ ಅಂತ ಒಂದಿದೆ. ಸೊ ಬೋತ್ ಆರ್ ಲೈಕ್ ಪ್ರಿಟಿ ಫೇಮಸ್ ಅಂಡ್ ಜನಕ್ಕೆ ತುಂಬಾ ಇದು ಇಷ್ಟ ಆಗ್ತಿದೆ. ಸರ್, ಇಲ್ಲಿ ನಿಮ್ ಫೇವ್ರೆಟ್ ಡಿಶ್ ಯಾವುದು ಅಂಡ್ ಅದನ್ನೇ ಕಸ್ಟಮರ್ಸ್ಗೂ ರೆಕಮೆಂಡ್ ಮಾಡಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಪರ್ಸನಲ್ ಫೇವ್ರೇಟ್ ಅಂದ್ರೆ ಸ್ಪ್ರೌಟ್ಸ್ ಮತ್ತೆ ಪನೀರ್, ವಿಚ್ ಇಸ್ ದ ಫಸ್ಟ್ ಐಟಮ್ ಇನ್ ದ ಮೆನ್ಯೂ. ನಾನು ಪುಷ್ಟಿ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಾಗ ಫಸ್ಟ್ ಮಾಡಿದ ರೆಸಿಪಿ ಅದು. ಸೊ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದರಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 350 to 350 ಕ್ಯಾಲರೀಸ್, ಕಿಲೋ ಕ್ಯಾಲರೀಸ್ ಅಲ್ಲಿ ಒಳಗಡೆ ಬರುತ್ತೆ ನಿಮ್ ಕ್ಯಾಲರೀಸ್. ಮತ್ತೆ ಇಟ್ ಹ್ಯಾಸ್ ಅಬೌಟ್ 22 to 25 grams of protein per bowl. So this is a good combination. ಮತ್ತೆ mostly raw ingredients use ಮಾಡೋದ್ರಿಂದ ಸ್ಪ್ರೌಟ್ಸ್ ಇರಬಹುದು, which is made in our own kitchen, ಮತ್ತೆ ವೆಜಿಟೇಬಲ್ಸ್ ಕೂಡ raw ಇರುತ್ತೆ. It will also help in your fiber intake for the day. ಪುಷ್ಟಿ ಪ್ರೋಟೀನ್ ರಿಚ್ ಫುಡ್ ಲೊಕೇಶನ್ ನ್ಯೂ BL ರೋಡ್, ಮಯೂರಿ ಸಿಗ್ನಲ್ ಹತ್ರ, ರೈಟ್ ಬಿಲೋ ಕಲ್ಟ್ ಜಿಮ್. ಮತ್ತೆ ಟೈಮಿಂಗ್ಸ್ ನಮ್ದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಓಪನ್ ಇರುತ್ತೆ. ನಾವು ಏನಕ್ಕೆ ಟೈಮಿಂಗ್ಸ್ ನಾರ್ಮಲ್ ಟೈಮಿಂಗ್ಸ್ ಇಂದ ಎಕ್ಸ್ಟೆಂಡ್ ಮಾಡಿದೀವಿ ಅಂದ್ರೆ ವರ್ಕೌಟ್ ಮಾಡೋರಿಗೆ, ಜಿಮ್ಮಿಗೆ ಬರೋರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ರಾತ್ರಿ 10 ಗಂಟೆವರೆಗೆ ಇರುತ್ತೆ. ಸೇಮ್ ಟೈಮಿಂಗ್ಸ್ ಅಪ್ಲೈ ಫಾರ್ ಸ್ವಿಗ್ಗಿ, ಝೊಮ್ಯಾಟೊ ಆಲ್ಸೋ. ಸೊ ನಿಮ್ಗೆ ಈ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಸೊ ಸ್ಟೇ ಟ್ಯೂನ್.